ಸಿಎನ್ಜಿ ಬಂಕ್ಗಳು ಬಂದ್, ಆಟೋ ಚಾಲಕರ ಪರದಾಟ. ಬೆಂಗಳೂರಿನಲ್ಲಿ ಒಂದೊಂದೇ ಗ್ಯಾಸ್ ಬಂಕ್ ಕ್ಲೋಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದೊಂದೇ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಶೇಷಾದ್ರಿಪುರದಲ್ಲಿ 2 ಗ್ಯಾಸ್ ಬಂಕ್ ಕೂಡ ಈಗಾಗಲೇ ಬಂದ್ ಆಗಿದೆ. ನಮಗೆ ಗ್ಯಾಸ್ ಸಿಗಲಿಲ್ಲ ಅಂದರೆ ಜೀವನ ನಿಂತು ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಟೋ ಚಾಲಕರಿದ್ದಾರೆ. ಸಿಗೋ ಗ್ಯಾಸ್ಗೆ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಈಗ ಮೀಟರ್ ದರ ಕೂಡ ಸರ್ಕಾರ ಹೆಚ್ಚಳ ಮಾಡೋದಿಲ್ಲ. ಜಾಸ್ತಿ ಕೇಳಿದ್ರೆ ಜನರು ಜಗಳ ಮಾಡಿ ವಿಡಿಯೋನ ಮಾಡ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸರ್ಕಾರ ಕೈಕಟ್ಟಿ ಕುಳಿತಿದೆ ಎಂದು ಆಟೋ ಚಾಲಕರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಮುಖ್ಯವಾಗಿ ಸಿಎನ್ಜಿ ಬಂಕ್ಗಳು ಏನು ಬಂದಾಗಿದೆ, ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಿಗುವಂತಹ ಗ್ಯಾಸ್ಗೆ ಹೆಚ್ಚಿನ ಹಣವನ್ನು ಕೊಟ್ಟು ಖರೀದಿ ಮಾಡಬೇಕು ಅಂತಹ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲಿ ಮತ್ತೊಂದು LPG ಗ್ಯಾಸ್ ಬಂಕ್ ಬಂದಾಗಿದೆ. ದಿನದಿಂದ ದಿನಕ್ಕೆ ಮುಚ್ತಾ ಇರುವಂತಹ ಬಂಕ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಶೇಷಾದ್ರಿಪುರಂನಲ್ಲಿರುವಂತಹ 2 ಗ್ಯಾಸ್ ಬಂಕ್ ಕೂಡ ಬಂದಾಗಿದೆ. ಕಳೆದ ವಾರದಿಂದ LPG ಗ್ಯಾಸ್ಗಳು ಎಲ್ಲ ಕಡೆ ಖಾಲಿ ಆಗ್ತಾ ಇದೆ. ಒಂದು ಕಡೆ ಹೋಟೆಲ್ನವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಸಮಸ್ಯೆ ಆದರೆ, ಇನ್ನೊಂದು ಕಡೆ ಈ ರೀತಿಯಾಗಿ ಆಟೋ ಚಾಲಕರಿಗೂ ಕೂಡ ಆಟೋವನ್ನೇ ಆ ಒಂದು ವೃತ್ತಿಯನ್ನೇ ನಂಬಿಕೊಂಡಿರುವಂತಹ ಜನರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳ್ತಾ ಇದೆ. ಕೆಲವು ಕಡೆಗಳಲ್ಲಂತೂ ದರವನ್ನು ಆ ಒಂದು ಸಿಲಿಂಡರ್ನ ದರವನ್ನು ಏರಿಸಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. 1 to ಡಬಲ್ ಹಣವನ್ನು ನಾವು ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕೆಲವೆಡೆ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟಾಕ್ ಇಲ್ಲ, ಒದ್ದಾಡ್ತಾ ಇದ್ದಾರೆ ಆಟೋ ಚಾಲಕರಂತಲ್ಲಿ. LPG ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ಕಾರ ಮಾತ್ರ ಯಾಕೆ ಕೈ ಕಟ್ಕೊಂಡು ಕೂತ್ಕೊಂಡಿದೆ? ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ನಮ್ಮ ಜೀವನ ನಿಂತು ಹೋಗುತ್ತೆ ಅಂತಹ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಟೋ ಚಾಲಕರು ಆಕ್ರೋಶವನ್ನು ಮತ್ತು ಬೇಸರವನ್ನು ಎರಡನ್ನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ ಈಗ ಸದ್ಯಕ್ಕೆ ಭಾರತಕ್ಕೆ ಬಹುಸಂಖ್ಯೆಯಲ್ಲಿ ಹೊಡೆತವನ್ನು ಮುಟ್ಟಿರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಜನರು ಭಾರತಕ್ಕೆ ಈಗ ಸಮಸ್ಯೆ ಎದುರಾಗಿರುವಂಥದ್ದು. ಕಳೆದ ಒಂದು ವಾರಗಳಿಂದ, ಕಳೆದ 15 ದಿನಗಳಿಂದ, ಸುಮಾರು 1 ತಿಂಗಳ ಹತ್ತತ್ರ ಆಯಿತು ನಾವೆಲ್ಲರೂ ಸಹ ಈ ಯುದ್ಧದ ಎಫೆಕ್ಟ್ನಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಆರಂಭದಲ್ಲಿ ನಮಗೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿತ್ತು. ನಂತರದಲ್ಲಿ ಈಗ ಆಟೋದವರಿಗಾಗಿರ್ಬೋದು, ಓಡಾಟ ಮಾಡುವಂಥವ್ರಿಗಾಗಿರ್ಬೋದು, ಜೊತೆಗೆ ಈಗ ಪೆಟ್ರೋಲ್, ಗ್ಯಾಸ್ ದರವೂ ಸಹ ಏರಿಕೆಯತ್ತ ತಿರುಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಪವರ್ ಪೆಟ್ರೋಲ್ ಸಹ ದರ ಏರಿಕೆ ಆಯಿತು. 2 ರೂಪಾಯಿಂದ 3 ರೂಪಾಯಿವರೆಗೂ ಸುಮಾರು ಏರಿಕೆ ಆಗಿರುವಂಥದ್ದು. ಇದರಿಂದ ಈಗ ಎಫೆಕ್ಟ್ ಸದ್ಯಕ್ಕೆ ತಟ್ತಾ ಇರುವಂಥದ್ದು ಅಂತಂದರೆ ಆಟೋ ಚಾಲಕರಿಗೆ. ಸಂಚಾರ ಮಾಡುವಂಥ ಸಾಕಷ್ಟು ಜನರು ಬೆಂಗಳೂರಿಗರು ಈಗ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ಒಂದು ಕಡೆಗೆ ಹೊಟ್ಟೆಪಾಡಿನ ಜೀವನ, ಜೊತೆಗೆ ಇನ್ನೊಂದು ಕಡೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯಕ್ಕೆ ಗ್ಯಾಸ್ ಹೊಡೆತದಿಂದಾಗಿ ಎಲ್ಲ ಬೆಂಗಳೂರಿನಲ್ಲಿರುವಂಥ ಒಂದಷ್ಟು ಗ್ಯಾಸ್ ಬಂಕ್ಗಳು ಈಗ ಮುಚ್ಚಿರುವಂಥದ್ದು. ನಾನಿರುವಂಥದ್ದು ಶೇಷಾದ್ರಿಪುರಂನಲ್ಲಿರುವಂತಹ 2 ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ, LPG ಬಂಕ್ನ ಮುಂಭಾಗದಲ್ಲಿ ನಾನಿದ್ದೇನೆ. ತಾವು ಗಮನಿಸ್ತಾ ಇರ್ಬೋದು, ಬೆಳಿಗ್ಗೆಯಿಂದಲೂ ಸಾಕಷ್ಟು ಜನರು ಕ್ಯೂ ನಿಂತ್ಕೊಂಡು ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಯಾರೂ ಜನ ಇಲ್ಲ. ಕಾರಣ ಅಂತಂದರೆ ಗ್ಯಾಸ್ ಖಾಲಿಯಾಗಿರೋದ್ರಿಂದ ಬ್ಯಾರಿಕೇಡನ್ನು ಹಾಕೋದ್ರ ಮುಖಾಂತರವಾಗಿ ಸಂಪೂರ್ಣವಾಗಿ ಬಂದನ್ನು ಮಾಡಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಈಗ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ನಮ್ಮ ಇಂಡಿಯಾಗೆ ಬರಬೇಕಾಗಿದ್ದಂತಹ ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ವ್ಯತೆಯಲ್ಲಿ, ಪೂರೈಕೆಯಲ್ಲಿ ತುಂಬ ವ್ಯತ್ಯಯ ಇರೋದ್ರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಹಾಗಾದರೆ ಈ ಗ್ಯಾಸ್ ಬಂಕನ್ನು ಯಾವಾಗಿನಿಂದ ಮುಚ್ಚಲಾಯಿತು? ಯಾವಾಗಿನಿಂದ ಸ್ಟಾಕ್ ಬರೋದು ಕಡಿಮೆ ಆಯಿತು? ದರ ಏರಿಕೆ ಆಗಿರೋದ್ರಿಂದಾಗಿ ಏನಾದರೂ ಹೊಡೆತ ಬಿದ್ದಿದೆಯಾ? ಈ ಎಲ್ಲವನ್ನು ನಾನು ಕೇಳ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ಈಗ ಏನು 2 ಗ್ಯಾಸ್ ಬಂಕ್ನ ಮ್ಯಾನೇಜರ್ ನನ್ನೊಟ್ಟಿಗಿದ್ದಾರೆ. ಸರ್, ಎಷ್ಟು ದಿನದಿಂದ ನೀವು ಸದ್ಯಕ್ಕೆ ಇದನ್ನು ಸ್ಥಗಿತ ಮಾಡಿದ್ದೀರಾ? ಸ್ಥಗಿತ ಅಂದರೆ ಲಾಸ್ಟ್ 9ನೇ ತಾರೀಕಿಂದ ಇಲ್ಲಿವರೆಗೂ ಸ್ಥಗಿತ ಮಾಡಿದ್ದೀವಿ ಮೇಡಮ್. ಇನ್ನೂ ನನಗೆ ತಿಳಿದಂಗೆ ಮೋಬಿ ಇನ್ನೂ ಒಂದು 10 ಡೇಸ್ ಆಗ್ಬೋದು. ಹೌದು ಸರ್, ಈಗ ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ನಿಮಗೆ ಪ್ರತಿದಿನ ಬರ್ತಿತ್ತಾ ಅಥವಾ 2-3 ದಿನಕ್ಕಾಗೋ ಆಗೋ ಥರದಲ್ಲಿ ಸ್ಟಾಕ್ ಬರ್ತಾ ಇತ್ತಾ, ಹೇಗೆ ಸರ್? ಇಲ್ಲ, ಸ್ಟಾಕು ಕೊಡ್ತೀನಿ ಅಂತಾರೆ, ಬಟ್ ಅಲ್ಲಿ ದುಬಾರಿ ರೇಟ್ ಹೇಳ್ತಾರೆ. ಈಗ ನಮಗೆ ಅಲ್ಲಿ ಪರ್ಚೇಸಿಂಗ್ ಮಾಡೋಕ್ಕೆ ಹೋದ ಅಂದರೆ ಅಲ್ಲೇ 115 ರೂಪಾಯಿ ನಮ್ಮ ಕಾಸ್ಟ್ ಬೀಳ್ತಾ ಇದೆ. 115ಗೆ ತೊಗೊಂಡು ನಾನು ಅಟ್ಲೀಸ್ಟ್ ಒಂದು 2 ರೂಪಾಯಿ ಲಾಭ ಆದರೂ ಇಟ್ಕೊಂಡ್ರು 117 ರೂಪಾಯಿ ಮಾರಬೇಕು. 115 ರೂಪಾಯಿ ಮಾರಕ್ಕೆ ಹೋದಂದರೆ ಪಾಪ ಆಟೋದವ್ರಿಗೂ ಹೊಡ್ತಾ ಬೀಳ್ತದೆ. ಅವ್ರಿಗೂ ಯಾರೂ ಕಸ್ಟಮರ್ 1 ರೂಪಾಯಿ ಎಕ್ಸ್ಟ್ರಾ ಏನೂ ಕೊಡೋದಿಲ್ಲ. ಸೊ ನಾವು ಈ ರೇಟಿಗೆ ಮಾರೋದಕ್ಕೆ ನಮಗೂ ಮನಸ್ಸು ಇದಾಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಸ್ಥಗಿತ ಮಾಡಿದ್ದೀವಿ. ಸರ್, ಈಗ ನಿಮಗೆ ಅಂತ ಹೇಳಿ ಸಾಕಷ್ಟು ಜನರು ಇಲ್ಲಿಗೆ ಬಂದು ಗ್ಯಾಸನ್ನು ತೊಗೊಳ್ಳುವಂಥವ್ರು ಇರ್ತಾರೆ. ಒಂದಷ್ಟು ಜನ ಪರ್ಮನೆಂಟ್ ಕಸ್ಟಮರ್ಸ್ಗಳು ಇದ್ದೇ ಇರ್ತಾರೆ. ಸೊ ಅವರೆಲ್ಲ ಬಂದು ಏನು ಹೇಳ್ತಾ ಇದ್ದಾರೆ? ಯಾಕಂತಂದರೆ ಅವ್ರಿಗೂ ಜೀವನ ನಡಿಬೇಕಾಗಿರುವಂಥದ್ದು ಆಟೋ ಮುಖಾಂತರವಾಗಿ. ಅವರು ಯಾರೆಲ್ಲ ಏನೆಲ್ಲ ಹೇಳ್ಕೊಂಡಿದ್ದಾರೆ ನೀವು? ಹೌದು, ನೀವು ತರಿಸಿ ಮಾರಿ ಅಂತಾರೆ, ಬಟ್ ಕೆಲವು ವ್ಯಕ್ತಿಗಳಿಂದ ಅವ್ರಿಗೂ ಸಮಸ್ಯೆ ಆಗ್ತಾಯಿದೆ.
ಮೇಡಮ್ ನಾವು ಆಲ್ಟರ್ನೇಟ್ ಮಾಡೋದಕ್ಕೆ ಬೇರೆ ಅಂತೂ ಇಲ್ಲ. ನಾವು ಕಾಲದಿಂದನೂ ಡ್ರೈವರ್ ವೃತ್ತಿಲೇ ಇರೋದು. ಈಗ ನಮಗೆ ಇದು ಈ ವಾರ ಆಗೋಕ್ಕೂ ಮುಂಚೆ 59 ರೂಪಾಯಿ ಲೆಕ್ಕಾಚಾರ ಕೊಡ್ತಿದ್ರು. ಯಾವಾಗಲೂ ಪ್ರತಿ ಸಲ 1 ರೂಪಾಯಿ 2 ರೂಪಾಯಿ ರೈಸ್ ಮಾಡೋರು. ಈ ಸಲ ಇದ್ದಕ್ಕಿದ್ದಂಗೆ 1 ತಿಂಗಳು ಒಳಗಡೆ 40 ರೂಪಾಯಿ ಗಂಟ ರೈಸ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಬಂಕಲ್ಲಿ ಗ್ಯಾಸ್ ಸಿಗೋದೇ ಇಲ್ಲ. ಇನ್ನು ಕೆಲವು ಬಂಕಲ್ಲಿ ಹೋಗಿ ಸಾಲುಗಟ್ಟಲೆ ನಿಂತ್ಕೋಬೇಕು. ಮತ್ತು ಇವಾಗ ಮುಂಚೆ ಲೆಕ್ಕಾಚಾರದಕ್ಕಿಂತ ಇವತ್ತು ನಮ್ಮ ಜೀವನ ತುಂಬಾ ಇದಾಗೋಗಿದೆ ಮೇಡಮ್. ಯಾಕಂದರೆ ನಾವು ಸ್ವಲ್ಪ ಅದು ಇದು ಅಂತ ಮಾಡಿರ್ತೀವಿ, ಕೊಡೋರು ಕೊಡಬೇಕು, ಮಕ್ಕಳು ಸ್ಕೂಲು ಅದು ಇದು ಎಲ್ಲ ಥರ ನಡೆಸೋದು ಭಾರಿ ಕಷ್ಟ ಇದೆ. ಒಂದು ಬೆಳಿಗ್ಗೆ 6 ಗಂಟೆ ಗಾಡಿ ಎತ್ತಿದ್ರೆ 12 ಅವರಲ್ಲಿ 16 ಅವರ್ ಓಡಿಸಿದ್ರು ಇವತ್ತಿನ ದಿನ 1,100 ರೂಪಾಯಿ ಮಾಡೋದು ಕಷ್ಟ ಆಗಿದೆ ಮೇಡಮ್. ಅದರಲ್ಲಿ ಕೆಲವೊಂದು ಕಸ್ಟಮರ್ಗಳಿಗೆ ನಾವು ಹೇಳ್ತೀವಿ ಈ ಥರ 90 ರೂಪಾಯಿ ಆಗಿದೆ ಗ್ಯಾಸ್ ರೇಟು, ಏನೋ ಒಂಚೂರು ಸೇರಿಸ್ಕೊಡಿ ಅಂತ. ಅವ್ರು ಬಿಲ್ಕುಲ್ ಕೊಡೋಲ್ಲ ಮೇಡಮ್. ಯಾರೋ ಒಬ್ಬರು ಇಬ್ಬರು ಕೊಡ್ಬೋದು, ಕೆಲವರಂತೂ ಈಗ ಈ ಆನ್ಲೈನ್ ಬೇರೆ ಬಂದಿರೋದು. ಆನ್ಲೈನಲ್ಲಿ ಏನು ಮಾಡ್ತಾರೆ, 10 ಕಿಲೋಮೀಟ್ರಿಗೆ 180 ರೂಪಾಯಿ ಕೊಡಬೇಕು. 180 ರೂಪಾಯಿ ತೋರಿಸ್ತಾರೆ. ಕಸ್ಟಮರ್ಗೆ ಹೋಗಿ ಇಳಿಸೋ ಟೈಮಲ್ಲಿ ಏಕ್ದಮ್ 20 ರೂಪಾಯಿ 30 ರೂಪಾಯಿ ಅದರಲ್ಲೂ ಕಮ್ಮಿ ಮಾಡಿರ್ತಾರೆ. ಅದೇನಾದರೂ ನಾವು ಕೇಳ್ತೀವಿ ಅಂತ ಅಂದರೆ ಇಲ್ಲ ಅದರಲ್ಲಿ ಏನು ಬಂದೈತೆ ಅದೇ ಕೊಡೋದು ಅಂತಾರೆ. ಈ ಥರ ಒಂದೊಂದಲ್ಲ ಮೇಡಮ್. LPG ಗಾಡಿ ಓಡಿಸೋರ್ಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಗಿದೆ. ಯಾಕಂದರೆ ಒಂದು ಗಾಡಿ ಏನಾದರೂ ಒಂದು ರಿಪೇರಿ ಏನಾದರೂ ಬಂತು ಅಂದರೆ ಒಂದೊಂದು ಐಟಮ್ ಬೆಲೆ ಇವತ್ತು ತುಂಬ ಗಗನ ಆಗೈತೆ. ಹೆಂಡ್ತಿ ನಾವನ್ನ ಎಲ್ಲ ನಾವೇ ನೋಡ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಇದ್ರ ಮೇಲೆ ಡಿಪೆಂಡು. ಗೌರ್ಮೆಂಟೂ ಏನೂ ಒಂದು ಚೂರೂ ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಮೇಡಮ್. ಸೊ ಹಾಗಾಗಿ ನಾವು ಏನು ಮಾಡೋದು ಅಂತ ಮುಂದಿನ ಜೀವನ ನಮಗೇನೆ ಗೊತ್ತಾಗ್ತಿಲ್ಲ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸದ್ಯಕ್ಕೆ ಯುದ್ಧದ ಎಫೆಕ್ಟ್ನಿಂದಾಗಿ ಸಮಸ್ಯೆಗಳು ಮಾತ್ರ ಸಾಕಾಗುವಷ್ಟು ಆಗಿರುವಂತಹದ್ದು. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗಳಲ್ಲಿ ಬೆಲೆಗಳು ಸಹ ಸಾಕಷ್ಟು ಗಗನದತ್ತ ಏರಿಕೆ ಆಗ್ತಾ. ಇದ್ರ ಮಧ್ಯದಲ್ಲಿ ನಮ್ಮ ಜೀವನ ಹೇಗೆ, ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಇದ್ರ ಪ್ರಕಾರವಾಗಿ ಸರ್ಕಾರ ಇದಕ್ಕೆ ಏನಾದರೂ ಗಮನ ವಹಿಸಬೇಕು. ಒಂದು ದಿನಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಆದರೂ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರ ಮಾತಾಗಿರುವಂತಹದ್ದು. ಸೊ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವಗ ನ್ಯೂಸ್, ಬೆಂಗಳೂರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.